ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ ಅವರು ಜೊತೆಗೆ KS ಈಶ್ವರಪ್ಪ ನಾನು ಒಂದು ಕೈ ನೋಡ್ತೀನಿ ಅಂತೇಳಿ ಈ ಒಂದು BJP ವಿರೋಧ ನಿಂತಿದ್ದಾರೆ. ಕಾಂಗ್ರೆಸ್ ಒಂದು ಕಡೆ BJP ಈ ನೆಲೆಯಲ್ಲಿ ಒಂದಿಷ್ಟು ತ್ರಿಕೋನ ಸ್ಪರ್ಧೆ ಇದ್ದರೆ ಇನ್ನು 12 ಕಡೆ, ಅದರಲ್ಲೂ ವಿಶೇಷವಾಗಿ 12 ಕ್ಷೇತ್ರಗಳು ಯಾವ್ಯಾವಪ್ಪ ಅಂದ್ರೆ ಮೊದಲನೇದು ಚಿಕ್ಕೋಡಿ ನಿಮಗೆ ಗೊತ್ತದ. ಇಲ್ಲೇ ಪ್ರಿಯಾಂಕಾ ನಮ್ಮ ಜಾರಕಿಹೊಳಿ ಅವರು ವಿರುದ್ಧವಾಗಿ BJPಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನೇರವಾಗಿ ನಿಂತಿದ್ದಾರೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲರಿಗೂ ಕುತೂಹಲ ಅಲ್ಲಿ. ಒಬ್ಬರು ಯುವಕರು ತಂದೆಯ ಸಹಾಯದಿಂದ ತಂದೆ ಬಲದಿಂದ ನಿಂತಂಥ ನಮ್ಮ ಪ್ರಿಯಾಂಕಾ ಮಹಿಳೆಯವರು, ಜೊತೆಗೆ ಅವ್ರ ವಿರೋಧವಾಗಿ ಜೊಲ್ಲೆ ಅವರು ಅಸಾಮಾನ್ಯ ವ್ಯಕ್ತಿ, ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಸೋಲಿಸಿದಂಥ ಬಂಟರು. ಹೀಗಾಗಿ ಅವರಿಬ್ಬರ ಮಧ್ಯದಲ್ಲಿ ಒಂದೇನು ಸಮಕುಸ್ತಿದೆ ಇವತ್ತು ಅಂತ ಅನ್ನಿಸ್ತದೆ. ಮತ್ತಿಲ್ಲೇ ಇನ್ನೊಂದು ಮಾತನ್ನು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಚಿಕ್ಕೋಡಿಯಲ್ಲೇ ಯಾವ ಕಾರಣಕ್ಕೂ ಗೊತ್ತಿಲ್ಲ ನಮ್ಮ BJPಯ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಯಾಕೋ ಏನೂ ಅಲ್ಲೇ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಯಾಕೆ ತಮ್ಮ ಸಹೋದರ ಅಥವಾ ತಮ್ಮ ಮನೆಯ ಮಗಳು ಅಲ್ಲಿ ನಿಂತಿದ್ದಾಳೆ ಹೋಗಿಲ್ವಾ ಅಂತ ಅನೇಕ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ, ಈ ರಮೇಶ್ ಕತ್ತಿಯವರು ಸಹಿತ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ರಮೇಶ್ ಕತ್ತಿಯವರಾಗಿರ್ಬೋದು, ಅದೇ ಕಾಲಕ್ಕೆ ಪ್ರಭಾಕರ್ ಕೋರೆ ಅವರು ಸಹಿತ. ಯಾಕೆ ಪ್ರಭಾಕರ್ ಕೋರೆ ಅವರು ಹೋಗಲಿಲ್ಲ? ಯಾಕಂದ್ರೆ ಕಟ್ಟರ್ ಮೊದಲು ಕಾಂಗ್ರೆಸ್ಗರಿದ್ದರು, ಈ ಕಟ್ಟರ್ BJP ಇವ್ರು ಯಾಕೆ ಅಲ್ಲಿಗೆ ಹೋಗಲಿಲ್ಲ ಅನ್ನೂ ಸಹಿತ ಅಷ್ಟ ಪ್ರಶ್ನೆ ಅದು. ಪ್ರಚಾರಕ್ಕೆ ಹೋಗ್ಬೇಕಾಯ್ತಲ್ಲ, ಇಲ್ಲಿವ್ರಿಗೆ ಯಾಕೆ ಹೋಗಿಲ್ಲ, ಇನ್ನು ಮುಂದೆ ಹೋಗ್ಬೋದಾ ನೋಡೋಣ ಎದುರು. ಇಂಥ ಪರಿಸ್ಥಿತಿ ಅಲ್ಲೆಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಒಂದಿಷ್ಟೇನೋ ಕಸು ಕಡಿಮೆ ಬಂದಂಗೆ ಆಗಿದೆ ಅವ್ರ ಪಾರ್ಟಿಯಿಂದ ಸಪೋರ್ಟ್ ಆಗುವಂಥದ್ದು. ಅದು ಅವ್ರಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಲ್ಲಿ ಅಂತ ನೋಡ್ಬೇಕಾಗಿತ್ತು. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ನಮ್ಮನ್ನು ಕರೆದಿಲ್ಲ ಅಂತೇಳಿ ಒಂದು ಮಾತು ಹೇಳ್ತಾಯಿದ್ರು, ಸಭೆ ಹೇಳ್ತಾಯಿದ್ರೆ. ಅದಕ್ಕೆ ಜೊಲ್ಲೆ ಅವ್ರಿಗೆ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಬೆಳಗಾವಿ ನಿಮ್ಗೆ ಗೊತ್ತದ, ಜಗದೀಶ್ ಶೆಟ್ಟರ್ ಹೊರಗಿನವರು ಅಂತೇಳಿ ಸ್ವತಃ ಅವ್ರ ಪಕ್ಷದವರು ಅವ್ರನ್ನ ಮೊದಲು ಬರಗೊಡಲಿಲ್ಲ. ನೀವು ಬ್ಯಾಡ್ರಿ ಬರಬೇಡ್ರಿ, ನಾವು ಮಾಡ್ಕೋತೀವಿ ಯಾರೇ ಒಬ್ಬರು. ಮಹದೇಶ್ ಕೌಟಿಮಠ ಆಗಿರ್ಬೋದು, ಈರಣ್ಣ ಕಲಾಡಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು.